ಹಾಯ್ ಎಲ್ರಿಗೂ. ಇದು ಆಫ್ಟರ್ ಡೆಲಿವರಿ 1 ವೀಕ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ವೀಕಿಗೆಲ್ಲ ಗಾಯ ಫುಲ್ಲು ಹೀಲ್ ಆಗಿರುತ್ತೆ. ಅಂದರೆ ಪೇಯ್ನ್ ಅಷ್ಟೊಂದಿರಲ್ಲ, ಒಳಗಡೆ ಇನ್ನೂ ಹೀಲ್ ಆಗಿರಲ್ಲ, ಮೇಲ್ಗಡೆ ನಮಗೆ ಹೀಲ್ ಆದಂಗೆ ಅನಿಸ್ತಾ ಇರುತ್ತೆ. ನನ್ನ ಮಗಳಿಗೆ ಸ್ವಲ್ಪ ಮೂಗು ಕಟ್ಟಿತ್ತು ಅಂತ ಹೇಳಿ ನಾಸಲ್ ಡ್ರಾಪ್ ಕೊಟ್ಟಿದ್ರು, ಅದನ್ನು ಹಾಕಿ ಸ್ವಲ್ಪ ಮೂಗನ್ನೆಲ್ಲ ಕ್ಲೀನ್ ಮಾಡಿದೆ. ಇನ್ನು ಬೆಳಗ್ಗೆಗೆ ನಾನು ಹೆಸರು ಕಾಳನ್ನು ಬೇಯಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕುಡಿತೀನಿ, ಯಾಕಂದರೆ ಸ್ವಲ್ಪ ಹೀಟ್ ಆದಂಗೆ ಆಗಿತ್ತು, ಬಾಯೆಲ್ಲ ಸ್ವಲ್ಪ ಉರಿ ಉರಿ ಬರ್ತಾಯಿತ್ತು. ಇನ್ನು ಬೆಳಗ್ಗೆ ತಿಂಡಿಗೆ ಸಬ್ಬಕ್ಕಿ ಸೊಪ್ಪು, ಉಪ್ಪಿಟ್ಟು ಮತ್ತು ಆಮ್ಲೆಟ್ಟು ಅದನ್ನು ತಿಂದು ಅಮ್ಮ ಬಟ್ಟೆನೆಲ್ಲ ವಾಶ್ಗೆ ಹಾಕ್ತಾಯಿದ್ರು. ಇನ್ನು ನಾನು ರೆಡಿ ಆಗಿಬಿಟ್ಟು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಶುಂಠಿ ಖಾರ ಅಂತ ಇದನ್ನ ತಿನ್ನಬೇಕಾಗತ್ತೆ. ಆಫ್ಟರ್ ಡೆಲಿವರಿ ತಿಂದರೆ ಸಿಕ್ಕಾಪಟ್ಟೆ ಒಳ್ಳೆಯದು ನಮ್ಮ ದೇಹಕ್ಕೆ. ಇದರ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಒಂದು ಸರಿ ಚೆಕ್ ಮಾಡಿ ನೋಡಿ. ಆಮೇಲೆ ಎಷ್ಟು ನೀರು ಕುಡಿತೀವೋ ಅಷ್ಟು ಒಳ್ಳೆಯದು ನಾವು ಡೆಲಿವರಿ ಆದಮೇಲೆ. ಕೆಲವರೆಲ್ಲ ನೀರು ಕುಡಿಯಲ್ಲ, ನೀರು ಆದಷ್ಟು ಕುಡೀರಿ, ನೀರು ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಇನ್ನು ನಾನು ನನ್ನ ಮಕ್ಳಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಾನು ಅವರಿಗೆ ಯೂಸ್ ಮಾಡೋ ಕ್ರೀಮು, ಇಬ್ಬರಿಗೂ ಒಂದೇ ಕ್ರೀಮೇ ಯೂಸ್ ಮಾಡೋದು, ಸೆಬಾಮೆಡ್ ಯೂಸ್ ಮಾಡ್ತೀನಿ ಫೇಸ್ಗೆ, ಮತ್ತು ಬಾಡಿ ಲೋಷನ್ನು, ಸೋಪು ಎಲ್ಲ. ಇನ್ನು ವಿಟಮಿನ್ D3 ಡ್ರಾಪ್ ಇದೆಯಲ್ಲ, ಅದು 1 ಇಯರ್ ತನಕ ಮಕ್ಕಳಿಗೆ ಹಾಕಲೇಬೇಕು. ಯಾರಾದರೂ ಹಾಕ್ತಾ ಇಲ್ಲ ಅಂದರೆ ದಯವಿಟ್ಟು ಹಾಕಿ. ನಾನು ಮೊದಲು ದೊಡ್ಡವಳಿಗೂ ಹಾಕಿದ್ದೆ, ಇವಳಿಗೂ ಹಾಕ್ತಾಯಿದ್ದೀನಿ. ಇನ್ನು ಅವಳಿಗೂ ಕ್ರೀಮೆಲ್ಲ ಹಚ್ಚಿ ಅವಳನ್ನು ರೆಡಿ ಮಾಡಿ ನಮ್ಮಮ್ಮ ನೋಡ್ಕೊತಾರೆ ಅವಳನ್ನ. ಇನ್ನು ಮಧ್ಯಾಹ್ನ ಊಟಕ್ಕೆ ಬಸ್ಸಾಂಬಾರು ಮತ್ತು ಪನ್ನೀರು. ಆದಷ್ಟು ಆಫ್ಟರ್ ಡೆಲಿವರಿ ಪ್ರೋಟೀನ್ನ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.